ಯಾಕೆ ಮೋದಿ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಕುಸುಮಾವತಿ ಅವರನ್ನು? ಕೊಟ್ಟ ನಾಲೆಗೆಯನ್ನು ಉಳಿಸಬೇಕು. ನೀವು ಇನ್ನೊಬ್ಬರ ಗುಲಾಮರಾಗಿದ್ದೀರಿ. ಮತ್ತು ಹರೀಶ್ ಪೂಂಜನ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ನನಗೆ ಸಹ ಮನಸ್ಸಿಲ್ಲ. ವೀರೇಂದ್ರ ಹೆಗ್ಗಡೆ ಅವರು ಸೌಜನ್ಯನ ತಾಯಿಗೆ ಮೋದಿ ಅವರ ಹತ್ರ ಕೊಂಡೋಗ್ಬೇಕು ಹೇಳಿ ನಿಮ್ಮ ಅಪೇಕ್ಷೆ ಅಲ್ಲ, ಅವರು ಮಾಡಿದ್ದಲ್ಲ ಅಂತ ಹೇಳ್ತಾರಲ್ಲ. ಇನ್ನೊಂದು ಸೈಡ್ ಅಲ್ಲಿ ಧರ್ಮಸ್ಥಳದ ಸೊಕ್ಕು ಮುರಿಬೇಕು ಹೇಳುವಂತದ್ದು ಉಂಟೌದಲ್ಲ ಅಲ್ಲಿ. ಈ ಸರ್ತಿ ಇದೊಂದು ಸಂದರ್ಭ ಸಿಕ್ಕಿದೆ, ಮಹೇಶ್ ಶೆಟ್ಟಿ ಇದರಲ್ಲಿ ಹೋರಾಟ ಮಾಡ್ತಾರೆ, ನಾವು ಅವನಿಗೆ ಸಪೋರ್ಟ್ ಮಾಡುವ. ಯಾಕಂದ್ರೆ ಇವರಿಗೆಲ್ಲ ದಂಬಿಲ್ಲ, ಎದುರು ಬರ್ಲಿಕ್ಕೆ ಆಗುದಿಲ್ಲ. ಧರ್ಮಸ್ಥಳ ಇಷ್ಟು ಜನ ಸಾಯ್ತಾರೆ ಅಂದಾದ್ರೆ ಕೊಲ್ಲೂರಲ್ಲಿ ಯಾಕೆ ಸರ್ ಸಾಯುವುದಿಲ್ಲ ಜನ? ಕಾಶಿಯಲ್ಲಿ ತುಂಬಾ ಜನ ಅಲ್ಲಿ ಆಶ್ರಮ ಮಾಡಿ ನಿಲ್ತಾರೆ, ಸಾಯ್ಲಿಕ್ಕೆ ಹೇಳಿ ನಿಲ್ತಾರೆ, ಸಾಯ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಯಾಕೆ ಹೇಳುವಾಗ ಉಂಟಲ್ಲ, ಇಲ್ಲಿ ಒಂದು ವರ್ಗ ಉಂಟು. ಈಗ SIT ಸಮಿತಿಯಲ್ಲಿ ಸ್ವಲ್ಪ ಗೊಂದಲ ಆಗಿದೆ SIT ಅವ್ರದ್ದು ಅಷ್ಟೇ. ಮತ್ತು ಎಲ್ಲದಕ್ಕೆ ಒಂದೇ, ಇಲ್ಲಿ ದುಡ್ಡು ನಡೆಯುವುದು. ದೇವಸ್ಥಾನಕ್ಕೆ ಬರೋದು ಯಾರು ಸಾಯ್ಲಿಕ್ಕೆ ಅಲ್ಲ ಸರ್, ಅವ್ರದ್ದೇನೋ ಕಷ್ಟ ಉಂಟು, ಮನಸ್ಥಿತಿ ಸರಿ ಇಲ್ಲದಲ್ಲ, ಅವನಾದ್ರೂ ಸರಿ ಮಾಡ್ತಾನೆ ಹೇಳುವಂಥದ್ದೊಂದು ಪರಿಸ್ಥಿತಿಗೆ ಬರ್ತಾರೆ. ಇಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂತಂದ್ರೆ 4 ಹಂಸ ಆಗ್ತಾರೆ ಅಲ್ಲಿ. ಬೇಕಾದ ಬೋರ್ಡ್ ಹಾಕ್ತಾರೆ, ಸಮಾಧಾನವೇ ಪ್ರಧಾನ, ಅಲ್ಲಿ ತಿರುವು ಇದೆ, ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಉಂಟು ಒಂದು ಏನಾದ್ರೂ ಆಗ್ತಾರೆ. ಇಲ್ಲಿ ಸಾಯ್ತಾರೆ ಅಂದಾದ ಮೇಲೆ ಅದಕ್ಕಿಂತ ಒಂದು ಯಾರನ್ನಾದ್ರೂ ನಿಲ್ಲಿಸೋದು ಒಳ್ಳೆ ಅಲ್ಲ. ಅಲ್ಲಿ ಎಂತ ರಹಸ್ಯ ಅದು ಇನ್ನೂವರೆಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಸರಿ, SIT ಅವರಿಗೆ ಗೊತ್ತಾಗ್ಲಿಲ್ಲ ಅಲ್ಲಿದ್ದ ರಹಸ್ಯ, ನಾವೆಂತ ಮಾತಾಡುದು? ಒಂದ್ ಹೇಳ್ತೇನೆ, ಯಾವುದಕ್ಕೂ ನ್ಯಾಯ ಸಿಗುವುದಿಲ್ಲ. ನಾನು ನೋಡಿದ ಪ್ರಕಾರದಲ್ಲಿ ಇದು ಅಂತ್ಯ ಆಗ್ಲಿಕ್ಕೆ ಬಿಡುವುದಿಲ್ಲ. ಉಪವಾಸ ಕೂತ್ಕೊಳ್ಳೋದು ಹೇಳಿದ್ರೆ ಚಿಲ್ಲರ ವಿಷಯ ಅಲ್ಲ. ಅವಳ ತಾಯಿಗೆ 13 ವರ್ಷದಿಂದ ಈಗ ಸತು ಜೀವಂತ ಇಟ್ಟಿದುಂಟಲ್ಲ, ಇದು ಭಾರಿ ದೊಡ್ಡ ತಪ್ಪು. ನ್ಯಾಯ ಕೊಡ್ಬೇಕಾಗಿತ್ತು. ಎಷ್ಟು ಕಡೆಯಲ್ಲಿ ಆ ಸೆರೆಗೆ ಇಟ್ಕೊಂಡು ಹೋಗಿ ಆಯ್ತಾ ಹೆಂಗಸು. ಹಿಂದೂ ಹುಡುಗಿಗೆ ಯಾರಾದ್ರೂ ಒಂದು ಮುಸಲ್ಮಾನ ಇದೇ ತರ ಮಾಡಿದಾದ್ರೆ ಎಂತ ಪರಿಸ್ಥಿತಿ ಆಗ್ತಿತ್ತು. ಕುಸುಮಾವತಿಗೆ ಇದುವರೆಗೆ ನ್ಯಾಯ ಸಿಗ್ತಿತ್ತು, ಕುಸುಮಾವತಿಗೆ ಲಕ್ಷಗಟ್ಟಲೆ ದುಡ್ಡು ಸಿಗ್ತಿತ್ತು. ಮೋದಿ ಅವ್ರ ಹತ್ರ ಅಲ್ಲ, ಇನ್ನು ರಾಷ್ಟ್ರಪತಿ ಅವ್ರ ಫೇಸ್ ಟು ಫೇಸ್ ಮಾತಾಡುವ ವ್ಯವಸ್ಥೆ ಬೇಕಾದ್ರೆ ಮಾಡಿ ಕೊಡ್ತಿದ್ರು. ಸಿದ್ದರಾಮಯ್ಯ ಅವನ ಹೆಗಲ ಮೇಲೆ ಇದ್ದದ್ದು ತೆಗೆದು ಕೆಳಗೆ ಇಳಿಸಿ ಬಿಟ್ಟ, SIT ಕೊಟ್ಟು ಬಿಟ್ಟ. ಅದು SIT ಯಾವ ತರ ಆಗ್ಬೇಕು, ಇದರಲ್ಲಿ ನ್ಯಾಯ ಸಿಗಬೇಕಂದು ಹೇಳಿದಾರ ಇಲ್ಲ ಗೊತ್ತಿಲ್ಲ. ಅಲ್ಲೆಲ್ಲಿ ಮಾಡಿ ಬಾಮಾರ ಹೇಳಿದಾರ ಯಾರಿಗೆ ಗೊತ್ತು. ಬಿಜೆಪಿ ಅವರು ಬೆಳ್ತಂಗಡಿಯಲ್ಲಿ ಒಂದು ಸಭೆ ಮಾಡಿದ್ರು, ಸೌಜನ್ಯ ತಾಯಿ ಕರೆಸಿ ಸೌಜನ್ಯ ಹೋರಾಟ ಅಂತ ಒಂದು ನಾಟಕ ಮಾಡಿದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಅವತ್ತು ಸೌಜನ್ಯಳ ತಾಯಿ ಒಂದು ಮಾತು ಹೇಳಿದ್ರು, ಮೋದಿ ಅವ್ರ ಹತ್ರ ನನ್ನನ್ನು ಕರ್ಕೊಂಡು ಹೋಗಿ ನನಗೆ ನ್ಯಾಯ ತೆಗೆಸಿ ಕೊಡಿ. ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಭರವಸೆ ಕೊಟ್ಟಿದ್ದಾರೆ, ಆಯ್ತು ನಾವು ಕರ್ಕೊಂಡು ಹೋಗ್ತೇವೆ ಅಂತ. ಆಮೇಲೆ ಎಲೆಕ್ಷನ್ ಸಮಯದಲ್ಲಿ ಒಮ್ಮೆ ಮಂಗಳೂರಿಗೆ ಏನೋ ಬಂದ್ರು, ಆವಾಗ್ಲೂ ಕರ್ಕೊಂಡು ಹೋಗ್ಲಿಲ್ಲ. ಮೊನ್ನೆ ಕೂಡ ಉಡುಪಿಗೆ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲಿಯ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರ್ ಅವರು ಸೌಜನ್ಯಳಿಗೆ ನ್ಯಾಯ ತೆಗೆಸಿ ಕೊಡ್ತೇನೆ, 2 ತಿಂಗಳಲ್ಲಿ ನಾನು ಅಪರಾಧಿಗಳನ್ನು ಹಿಡಿದು ಕೊಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳಿದ್ರು. ಹರೀಶ್ ಪೂಂಜಾರ್ ಅವರು ಅವತ್ತು ಮಾಡಿದ ಕಾರ್ಯಕ್ರಮದಲ್ಲಿ ಮಾತು ತಪ್ಪಿದ್ರಾ? ಯಾಕೆ ಮೋದಿ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಕುಸುಮಾವತಿ ಅವರನ್ನು? ಅವರೇ ಸರಿ ಮೋದಿ ಹತ್ರ ಹೋಗ್ಲಿ, ಅವರಿಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಪರ್ಮಿಷನ್ ಉಂಟಂತೆ? ಇಲ್ಲ. ಇದು ಸಮಾಜಕ್ಕೆ ಒಮ್ಮೆ ವೇದಿಕೆಯಲ್ಲಿ ನಿಂತು ದೊಡ್ಡ ಬೋಲ್ ಬಚ್ಚನ್ನು ಬಿಡುವುದು ದೊಡ್ಡದು ವಿಷಯ ಅಲ್ಲ, ಸರಿ ಅಲ್ಲ. ಹೇಳಿದ್ರು ನಾವು ಸಹ ಕೇಳಿದ್ದೇವೆ. ಮತ್ತು ಹರೀಶ್ ಪೂಂಜನ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ನನಗೆ ಸಹ ಮನಸ್ಸಿಲ್ಲ. ಅದು ಯಾಕಂದ್ರೆ ಅದು ವೇಸ್ಟ್. ಯಾಕಂದ್ರೆ ಅವನಿಗೆ ಹಿಂದೆ ಬಂದಂತ ಎಲ್ಲಿಂದ ಬಂದದ್ದು ಹೇಳುವಂಥದ್ದು ಆಲೋಚನೆ ಇಲ್ಲದ ವ್ಯಕ್ತಿ ಹತ್ರ ನಾವೆಂತ ಹೇಳುದು? ಅವು MLA ಇರ್ಬೋದು. ಈಗ ನಮ್ಗೆ ಒಂದು MLA ಆಗಲಿ ನಾವು ಹತ್ರ ನಮ್ಗೆ ಕೆಲಸ ಆಗ್ಲಿಕ್ಕಿಲ್ಲ. ಹರೀಶ್ ಪೂಂಜಾ ಆಗಲಿ, ಇಲ್ಲಿ ವೇದವ್ಯಾಸ ಕಾಮತ್ ಆಗಲಿ, ಅವ್ರ ಹತ್ರ ಯಾರ ಹತ್ರ ನನಗೇನು ಕೆಲಸ ಇಲ್ಲ. ಅಲ್ಲ, ನನಗೆ ಅವ್ರ ಹತ್ರ ಕೆಲಸ ಇಲ್ಲ. ಆದ್ರೆ ಅವರು ಯಾರಿಗೆ ಮಾತುಕತೆ ಮಾತು ಕೊಟ್ಟಿದ್ದಾರೆ ಅದಾದ್ರೆ ಪಾಲಿಸಬೇಕು ಅಂತಲ್ಲ. ಸಾರ್ವಜನಿಕವಾಗಿ ಹೇಳಿದಲ್ಲ, ನಿಮ್ಗೆ 2 ತಿಂಗಳೊಳಗೆ ನಾನು ಅವಳಿ ಕರ್ಕೊಂಡು ಹೋಗ್ತೇನೆ, ಈ ಮೋದಿ ಅವ್ರ ಹತ್ರ ನಿಮ್ಗೆ ಭೇಟಿ ಮಾಡಿಸ್ತೇನೆ ಅಂತ ಹೇಳಿದನು. ನಾಳೆಗೆ ಅವತ್ತು ಕೊಟ್ಟ ನಾಳೆಗೆಯನ್ನು ಉಳಿಸಬೇಕು. ವ್ಯವಹಾರಿಕ ದುಡ್ಡಿದ ವ್ಯವಸ್ಥೆ ಅಲ್ಲ, ನಿನ್ನ ಹತ್ರ ಆಗುವಂಥದ್ದು ವ್ಯವಸ್ಥೆ ಕೇಳಿದಾರಲ್ಲ, ನೀನು ಆ ಸ್ಥಾನದಲ್ಲಿ ಕುತ್ಕೊಂಡು ಅಲ್ಲ, ಹೌದಲ್ಲ? ನಿನಗೆ ಅವರ ಪರಿಚಯ ಉಂಟೌದಲ್ಲ? ನಿನಗೆ ಏನಿಲ್ಲದಿದ್ರೆ ಆಫೀಸರ್ ಹತ್ರ ಹೇಳಿ ಅಲ್ಲಿ ಕೊಂಡೋಗಿ ನಿಲ್ಲಿಸ್ಬೋದತ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದ್ರೆ ನಿಮ್ಗೆ ನೀವು ಇನ್ನೊಬ್ಬರ ಗುಲಾಮರಾಗಿದ್ದೀರಿ. ಮೊನ್ನೆ ಬಂದಿದ್ರಲ್ಲ ಉಡುಪಿಗೆ, ಅವಾಗ ನೀವು ಅಲ್ಲ ಮನಸ್ಸಿದ್ರೆ ಉಡುಪಿ ಯಾಕೆ ಸರಿ, ಎಲ್ಲೇ ಕೊಂಡೋಗಿ ನಿಮಗೆ ಭೇಟಿ ಮಾಡಿಸ್ಬೋದಿತ್ತು. ಇದುವರೆಗೆ ಇಷ್ಟು ದಿವಸ ಒಂದು ವರ್ಷ ಬೇಕಾ? ಮೋದಿಯನ್ನು ಸಿಗಲಿಕ್ಕೆ ನಿಮಗೆ 1 ವರ್ಷ ಬೇಕಾ? ನೀವು ನಿಮ್ಮ MLAಗಳು, ನೀವು ಶಾಸಕರು, MP ಗಳು ಎಲ್ಲ ಇದ್ದೀರೌದಲ್ಲ? ನಿಮ್ಮನ್ನು ನಮ್ಮ ಶ್ರೇಷ್ಠರು ಹಿಂದುತ್ವದ ಭಾರಿ ದೊಡ್ಡ ದಂಡ ಕೋಲು ಗೀಲು ಹೇಳಿ ನಿಮ್ಮಲ್ಲಿ ಕಳಿಸಿದಾರಲ್ಲ, ಇವರನ್ನು ಭೇಟಿ ಮಾಡುವಷ್ಟು ಯೋಗ್ಯತೆ ಇಲ್ಲದವ್ರು ನೀವು ಎಂತದ್ದು ನಾಯಕರ ನೀವು? ಮೊನ್ನೆ ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಸ್ಟೇಜಲ್ಲಿ ಕೂತಿದ್ರು, ಅವ್ರಿಗಾದ್ರೂ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಹೌದು, ಅವ್ರು ಯಾಕೆ ಕೊಂಡೋಗ್ತಾರೆ? ನೀವು ಅವರಿಗೆ ಇಷ್ಟು ಬೈದಲ್ಲ, ಅವರ ಬಗ್ಗೆ ಮಾತಾಡಿ ಅವ್ರು ಕೊಂಡೋಗ್ತಾರೆ. ಅದು ಅಪೇಕ್ಷೆ ಮಾಡೋದು ತಪ್ಪು. ನಾವು ವೀರೇಂದ್ರ ಹೆಗ್ಗಡೆ ಅವರು ಸೌಜನ್ಯನ ತಾಯಿಗೆ ಮೋದಿ ಅವ್ರ ಹತ್ರ ಕೊಂಡೋಗ್ಬೇಕು ಹೇಳಿ ನಿಮ್ಮ ಅಪೇಕ್ಷೆ ಅಲ್ಲ? ಅವ್ರು ಮಾಡಿದ್ದಲ್ಲ ಅಂತ ಹೇಳ್ತಾರಲ್ಲ. ಅಲ್ಲ, ಅವರು ಇಷ್ಟೆಲ್ಲ ನೋಡಿ ಸ್ವಾಮಿ, ಈಗ ನಾವು ಇಷ್ಟೆಲ್ಲ ಬೈಯುವುದು ಅವರಿಗೊಂದು ಗೊತ್ತಾದ ಮೇಲೆ ಬೇರೆ ಕತೆ ಉಂಟ ಅಲ್ಲಿ? ಅದು ನೀವು ಯಾರಾದ್ರೂ ಸಹ ಹೋರಾಟಗಾರರಾದ್ರೂ ಸರಿ, ಹೆಗಡೆ ಅವರೇ ನೀವು ಕೊಂಡೋಗಿ ಇವಳ ತಾಯಿಯನ್ನು ಅವರ ಹತ್ರ ಭೇಟಿ ಮಾಡಿಸಿ ಹೇಳಲಿಕ್ಕೆ
ನಿಮಗೆ ಸಹ ಮನಸ್ಸು ಬರ್ತದ, ಹೋರಾಟಗಾರರಿಗೆ ಆಗುದಿಲ್ಲಲ್ಲ. ಯಾಕಂದರೆ ಹೋರಾಟ ಒಂದು ಆದರೆ ಸಹ ಇಲ್ಲಿ ಒಂದು ಕಣ್ಣು ಆಚೆ ಒಂದು ಕಣ್ಣು ಈಚೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ಸೌಜನ್ಯನಿಗೆ ಅನ್ಯಾಯ ಆದದಕ್ಕೆ ಅನ್ಯಾಯ ಆಗಬೇಕು, ಕೊಲೆಗಡುಕರನ್ನೇ ಅನ್ಯಾಯ ಆಗಬೇಕು ಹೇಳುವಂಥದ್ದು. ಇನ್ನೊಂದು ಸೈಡಲ್ಲಿ ಧರ್ಮಸ್ಥಳದ ಸೊಕ್ಕು ಮುರಿಬೇಕು ಹೇಳುವಂಥದ್ದು ಉಂಟೌದಲ್ಲ. ಅಲ್ಲಿ ನೀವು ಹೇಗೆ ಹೋಗ್ತೀರಿ ಹೆಗಡೆಯವ್ರ ಹತ್ರ? ಯಾಕಂದರೆ ಸೌಜನ್ಯ ಮಾತ್ರ ಅಲ್ಲ, ನಾನು ಸೀದಾ ಹೇಳ್ತೇನೆ, ನನಗೆ ಮಹೇಶ್ ಶೆಟ್ಟಿ ತಿಮ್ಮೋರೆಡ್ಡಿ ಆಗಲಿ ಯಾರು ಆಗಲಿ ಯಾರದು ನನಗೆ ಹೆದರಿಕೆ, ಅವರಿಗೆ ಎದುರುದು ಇವರಿಗೆ ಎದುರುದು ಅಲ್ಲ. ಟೋಟಲಿ ಒಂದು ವರ್ಗಕ್ಕೆ ಧರ್ಮಸ್ಥಳದ ಅಹಂಕಾರ ಮುರಿಬೇಕು ಹೇಳುವಂಥದ್ದು ಒಂದು ವರ್ಗ ಉಂಟು ಇದರಲ್ಲಿ. ಅದು ಮಹೇಶ್ ಶೆಟ್ಟಿ ಅವರ ಒಟ್ಟಿಗೆ ಇರ್ಬೋದು, ಯಾಕಿಲ್ಲ ಹೇಳ್ತೀರಿ ನೀವು? ಯಾಕಂದರೆ ಆ ಸೊಕ್ಕು ಮುರಿಬೇಕು. ಯಾಕಂದರೆ ಇಷ್ಟು ವರ್ಷದಿಂದ ಅಲ್ಲಿ ಎಂತೆಂತ ಆಗ್ತಾ ಉಂಟು ಅದೆಲ್ಲ ನೋಡಿ ಕುತ್ಕೊಂಡವ್ರು ಈಗ ಸಹ ಇದ್ದಾರಲ್ಲಿ. ಯಾಕೆ ಸುಮ್ಮನಿದ್ದಾರೆ? ಯಾಕೆ ಸುಮ್ಮನಿದ್ದಾರೆ? ಈ ಸರ್ತಿ ಇದೊಂದು ಸಂದರ್ಭ ಸಿಕ್ಕಿದೆ, ಮಹೇಶ್ ಶೆಟ್ಟಿ ಇದರಲ್ಲಿ ಹೋರಾಟ ಮಾಡ್ತಾರೆ, ನಾವು ಅವನಿಗೆ ಸಪೋರ್ಟ್ ಮಾಡುವ. ಯಾಕಂದರೆ ಇವರಿಗೆಲ್ಲ ದಂಬಿಲ್ಲ, ಎದುರು ಬರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮೋರೆಡ್ಡಿಗೆ ಎದುರು ಬಿಟ್ಟಿದ್ದಾರೆ, ಇನ್ನೆಂದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವರಿಗೆ ಆರ್ಥಿಕವಾಗಿ ಸಪೋರ್ಟ್ ಇಲ್ಲದಿರ್ಬೋದು, ನೋಡಿರ್ಬೋದು, ಅವರಂಥವರೆಲ್ಲ ಹೇಳಿದ್ದಾರೆ. ಹಾಗೆ ಅಂತ ನಾನು ಮಹೇಶ್ ಶೆಟ್ಟಿ ಹೋರಾಟ ತಪ್ಪು ಅಂತ ಹೇಳೋದಿಲ್ಲ, ಅರ್ಥ ಆಯ್ತಲ್ಲ? ಆದದೌದಕ್ಕೋಸ್ಕರ ಅಲ್ಲ, ಯಾರೋ ಇಲ್ಲದಿದ್ದ ಈ ಬುರುಡೆ ಇಲ್ಲಿ ತಂದು ಬುರುಡೆ ಉಂಟು ಅಂತ ಹೇಳಿದರೆ ಯಾರು ನಂಬುತ್ತಾರ? ನನಗೊಂದು ಆಶ್ಚರ್ಯ ಅಂತ ಆಗುದಂದ್ರೆ, ಧರ್ಮಸ್ಥಳ ಇಷ್ಟು ಜನ ಸಾಯ್ತಾರೆ ಅಂದಾದರೆ ಕೊಲ್ಲೂರಲ್ಲಿ ಯಾಕೆ ಸಾಯುವುದಿಲ್ಲ ಜನ? ತಿರುಪತಿಯಲ್ಲಿ ಸಾಯುವುದಿಲ್ಲ, ಸುಬ್ರಹ್ಮಣ್ಯದಲ್ಲಿ ಸಾಯುವುದಿಲ್ಲ, ತುಂಗಾಭದ್ರ ಅಲ್ಲಿ ಸುಳಿಯಿರುವ ಜಾಗೆ ಎಲ್ಲಿ ಮಂತ್ರಾಲಯದಲ್ಲಿ ಅಲ್ಲೂ ಸಾಯುವುದಿಲ್ಲ, ಕೃಷ್ಣ ಮಠದಲ್ಲಿ ಸಾವಿರಾರು ಜನ ಬರ್ತಾರೆ ಅಲ್ಲೂ ಸಾಯುವುದಿಲ್ಲ. ಶೃಂಗೇರಿ ಉಂಟು, ಕೊಲ್ಲೂರು ಉಂಟು, ಮದ್ದೂರು ಉಂಟು, ಇದೆಲ್ಲ ಜಾಗೆಯಲ್ಲಿ ಸಾಯುವುದು. ಇಲ್ಲೇ ಸಾಯ್ತಾರೆ ಹೇಳುವಂಥದ್ದಾದರೆ ಇದು ದೊಡ್ಡ ಕಾಶಿಗಿಂತ ದೊಡ್ಡ ಜಾಗೆಯ ಹೇಳಿ. ಯಾಕಂದರೆ ಕಾಶಿಯಲ್ಲಿ ತುಂಬ ಜನ ಅಲ್ಲಿ ಆಶ್ರಮ ಮಾಡಿ ನಿಲ್ತಾರೆ, ಸಾಯ್ಲಿಕ್ಕೆ ಹೇಳಿ ನಿಲ್ತಾರೆ, ಸಾಯ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಸತ್ತ ಮೇಲೆ ಅಲ್ಲಿ ಸಾಯ್ಬೇಕು ಹೇಳು ಹೊರತು ಅಲ್ಲಿ ನಾನು ಗಂಗೆಗಾರಿ ಸಾಯ್ಬೇಕು, ಆತ್ಮಹತ್ಯೆ ಮಾಡಬೇಕು ಅಂಥದ್ದೆಲ್ಲ ಅಲ್ಲೂ ಸಹ ಇಲ್ಲ. ಇಲ್ಲಿ ಯಾಕೆ ಹೇಳುವಾಗ ಉಂಟಲ್ಲ, ಇಲ್ಲಿ ಒಂದು ವರ್ಗ ಉಂಟು. ಆ ವರ್ಗ ಯಾರೊಂದು SIT ಅವರು ಹಿಡಿಬೇಕು ಹೇಳಿ ಇದುವರೆಗೆ ನಮ್ಮದು ಮನಸ್ಸಿತ್ತು, ಇದು ಹಿಡಿತಾರೆ ಹೇಳಿ. ಈಗ SIT ಸಮಿತಿಯಲ್ಲಿ ಸ್ವಲ್ಪ ಗೊಂದಲ ಆಗಿದೆ SIT ಅವ್ರದ್ದು ಅಷ್ಟೇ. ಮತ್ತು ಎಲ್ಲದಕ್ಕೆ ಒಂದೇ, ಇಲ್ಲಿ ದುಡ್ಡು ನಡೆಯುವುದು, ಇಲ್ಲಿ ನಡೆಯುವುದೇ ದುಡ್ಡು ಅಲ್ಲದೆ ಬೇರೆ ಏನೂ ನಡೆಯುವುದಿಲ್ಲ. ಸರ್, ಇಲ್ಲಿ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳಲ್ಲಿ ಅತಿ ಹೆಚ್ಚು ಸಾವುಗಳಾಗಿದ್ದು ನೇತ್ರಾವತಿ ನದಿಯಲ್ಲಿ ಕಾಲು ಜಾರಿ ಬಿದ್ದು, ನೇತ್ರಾವತಿ ನದಿಯಲ್ಲಿ ನೀರಿನಲ್ಲಿ ಮುಳುಗಿ, ನೇತ್ರಾವತಿ ನದಿಗೆ ಹಾರಿ, ಈ ಥರ ಆತ್ಮಹತ್ಯೆ ಇಲ್ಲಾಂದರೆ ಆಕಸ್ಮಿಕ ಸಾವು ಈ ಥರ ಎಲ್ಲ ಆಗಿದೆ. ಇಷ್ಟು ಅಲ್ಲಿ ಸಾವುಗಳಾದರೂ ಕೂಡ ಒಂದು ಮುಂಜಾಗ್ರತೆ ಕ್ರಮವಾಗಿ ಈಗಲೂ ಜನ ಅಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಸರ್ ಏನು ಇದನ್ನು ತಡೆಗಟ್ಟುವಂಥದ್ದು ಏನೂ ಆಗಲಿಲ್ಲ? ಮೋಕ್ಷ ಸಿಗ್ತದೆ ಅಂತ ಅಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಹಾಗಾದ್ರೆ ಮೋಕ್ಷದ ಸ್ಥಾನ ಹೇಳಿ ಬಿಟ್ಟು ಬಿಡೋದು ಒಳ್ಳೆ, ಅಲ್ಲಿ ಸಾಯ್ಲಿ ಹೇಳಿ, ಅಲ್ಲಿ ಕೇಸೆಲ್ಲ ಹಾಕಬಾರ್ದು, ಅದರ ಬಗ್ಗೆ ಹೋರಾಟ ಮಾಡಬಾರ್ದು. ಅದು ಮೋಕ್ಷಕ್ಕೆ ಸ್ಥಾನ ಹೇಳಿ ಒಂದು ಘೋಷಣೆ ಮಾಡುವುದು ಒಳ್ಳೆ. ಅದಕ್ಕಾಗಿ ಬಿಟ್ಟು ಸಾಯ್ಲಿ ಹೇಳಿ ಅದೇ ಮಾಡಬೇಕಲ್ಲ. ಅಲ್ಲಿ ಹಾಗೆ ಡೈಲಿ ಸಾಯ್ತಾರೆ ಹಾಗೆ ಉಂಟಂತಾದರೆ ಇನ್ನೂ ಸಹ ನಮ್ಮ ಜೀವಂತ ಇರುವ ಸರ್ಕಾರ ಇನ್ನೂ ಸಹ ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಹೇಳಿದರೆ ಅದಕ್ಕೆ ಅಲ್ಲಿ ಒಂದು ಘೋಷಣೆ ಮಾಡೋದು ಒಳ್ಳೆ ಅಲ್ಲ. ದಯಾಮರಣ ಕೊಡಬೇಕು ಅಂತ ಹೇಳ್ತಾರೆ. ದಯಾಮರಣ ಯಾಕೆ ಕೊಡಬೇಕು? ಅಲ್ಲೇ ಹೋಗ್ಲಿಕ್ಕೆ ಹೇಳೋದು ಒಳ್ಳೇದಲ್ಲ. ಇನ್ನು ಮೋಕ್ಷ ಸಿಗುವ ಒಳ್ಳೆ ಮೋಕ್ಷ ಸಿಗ್ತದೆ ಅಲ್ಲಿ ಹೇಳಿ, ಮೋಕ್ಷ ಸಿಗುವ ಜಾಗ ಹೇಳಿ ಏನಾದರೂ ಬೋರ್ಡ್ ಹಾಕಬೇಕು. ಯಾಕಂದರೆ ಎಲ್ಲೋ ಯಾತ್ರಾ ಕ್ಷೇತ್ರದಲ್ಲಿ ಆ ನಮ್ಮನೆ ಸಾಯುವುದಿಲ್ಲ. ಶಬರಿಮಲೆಯಲ್ಲಿ ಇದಕ್ಕಿಂತ ಲಕ್ಷಗಟ್ಟಲೆ ಜನ ಹೋಗ್ತಾರೆ, ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಹೊರತು ಅಲ್ಲಿ ಬೇರೆ ಏನು ಅಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಕಾಲು ತೊಳಿತಕ್ಕೆ ಸಾಯ್ತಾರೆ, ಅದೊಂದು ಬೇರೆ ಉಂಟಂದಾದರೆ ಅಲ್ಲಿ ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ. ಅಲ್ಲಿ ಯಾಕೆ ಸಾಯುವುದಿಲ್ಲ ಸರ್? ದೇವಸ್ಥಾನಕ್ಕೆ ಬರೋದು ಯಾರು ಸಾಯ್ಲಿಕ್ಕಲ್ಲ ಸರ್, ಅವ್ರದ್ದೇನೋ ಕಷ್ಟ ಉಂಟು, ಅವ್ರದ್ದು ಎಂಥದೋ ಒಂದು ಮನಸ್ಥಿತಿ ಸರಿ ಇಲ್ಲದಲ್ಲ, ಅವನಾದರೂ ಸರಿ ಮಾಡ್ತಾನೆ ಹೇಳುವಂಥದ್ದೊಂದು ಮನೆದು ಪರಿಸ್ಥಿತಿಗೆ ಬರ್ತಾರೆ ಸರ್. ಅಲ್ಲಿ ಆತ್ಮಹತ್ಯೆ ಮಾಡುವವರನ್ನು ತಡೆಯುವಂಥದ್ದು ಮತ್ತು ಅಲ್ಲಿ ಕಾಲು ಜಾರಿ ಬೀಳುವವರನ್ನು ತಡೆಯುವಂಥದ್ದು, ಅವರನ್ನು ಮನ ಪರಿವರ್ತನೆ ಮಾಡಿ ಏನಾದರೂ ಒಂದು ಅವರನ್ನು ಬದುಕುವಂಥ ದಾರಿಗೆ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕಾದ ಸ್ಥಳದಲ್ಲಿ ಈ ಥರ ಸಾಯಲಿಗೆ ಬಿಟ್ಟಿದ್ದಾರೆ. ಇದು ತಪ್ಪಲ್ಲ ಸರ್? ತಪ್ಪು ಒಂದನೇದು. ಯಾಕಂದರೆ ಅದಕ್ಕೆ ಸಮರ್ಥಕವಾಗಿ ಅಲ್ಲಿ ರಕ್ಷಣೆ ಬೇಕಲ್ಲಿ. ಈ ನದಿ ಹತ್ರ ಅಷ್ಟು ಜನ ಸಾಯ್ತಾರೆ, ಒಂದು ಸಾಯುತ್ತಾರೆ, ಇಬ್ಬರು ಸಾಯ್ತಾರೆ, ನೋಡಿ ಒಂದು ಕಡೆಯಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ ಕೂಡಲೇ ಸ್ವಲ್ಪ ಜಾಗ್ರತೆ ಮಾಡ್ತಾರೆ. ಎಲ್ಲಿ ಆಕ್ಸಿಡೆಂಟ್ ಆಯಿತು, ರುಟೀನ್ ಒಂದು ಆ ಜಾಗೆಯಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂತಂದ್ರೆ 4 ಹಂಪ್ಸ್ ಹಾಕ್ತಾರೆ ಅಲ್ಲಿ. 4 ಹಂಪ್ಸ್ ಹಾಕ್ತಾರೆ, ಸ್ಪೀಡ್ ಬೇಕಾದ್ರೆ ಹಾಕಿ ಅಲ್ಲಿ ಸ್ವಲ್ಪ ಬೇಕಾದ ಬೋರ್ಡ್ ಹಾಕ್ತಾರೆ, ಸಮಾಧಾನವೇ ಪ್ರಧಾನ, ಅಲ್ಲಿ ತಿರುವು ಇದೆ, ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಉಂಟು ಒಂದು ಏನಾದರೂ ಹಾಕ್ತಾರೆ.
ಇಲ್ಲಿ ಸಾಯ್ತಾರಂದಾದ ಮೇಲೆ ಎಟ್ಲೀಸ್ಟ್ ಗವರ್ಮೆಂಟ್ ಇಲ್ಲ ಸ್ವಂತ ಅವ್ರದ್ದು ವೈಯಕ್ತಿಕ ಖಾಸಗಿ ದೇವಸ್ಥಾನದ ಆದ ನಿಮಿತ್ತ ಇದೆಲ್ಲ ಬೇಡಾದದ್ದು ಹೆಸರು ಅವರಿಗೆ ಬೇಕಾ? ಅದಕ್ಕಿಂತ ಒಂದು ಯಾರನ್ನಾದ್ರೂ ನಿಲ್ಲಿಸೋದು ಒಳ್ಳೆ ಅಲ್ಲ ಅಲ್ಲಿ. ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ಹೇಳ್ತಾರೆ ಸಾಯುವವರನ್ನು ನಾವು ಹೇಗೆ ತಡೀಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಯುವವನ್ನ ತಡಿಬೇಕಾದ್ರೆ ಯಾರು ಸುಸೈಡ್ ಮಾಡೋವನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತಾರೆ? ಸುಸೈಡ್ ಮಾಡ್ಲಿಕ್ಕೆ ಹೋದವನ ಮೇಲೆ ಯಾಕೆ ಕೇಸ್ ಮಾಡ್ತಾರೆ? ತಪ್ಪೊಂದು ಕೇಸ್ ಹಾಕ್ತಾರಲ್ಲ. ಯಾರು ಸುಸೈಡ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರ ಮೇಲೆ ಕೇಸ್ ಹಾಕ್ತಾರೆ. ಅದೇ ತರ ಆಯ್ತಲ್ಲ ಸರಿ. ಯಾರು ಕಾಲು ಜಾರಿ ಬೀಳ್ತಾರೆ ಇಲ್ಲದ್ರೆ ಮುಳುಗ್ ಹೋಗ್ತಾರೆ ಅವರೆಲ್ಲ ಸಾಯುವುದೇ, ಜೀವಂತವಾಗಿ ಬರುವುದಿಲ್ಲ. ಅಲ್ಲಿದ್ದು ವಿಷಯ ನಮಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ರೀ. ಅಲ್ಲಿ ಎಂಥ ರಹಸ್ಯ ಅದು ಇನ್ನೂವರೆಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಸರಿ, SIT ಅವರಿಗೆ ಗೊತ್ತಾಗ್ಲಿಲ್ಲ ಅಲ್ಲಿದ್ದು ರಹಸ್ಯ. ನಾವೆಂತ ಮಾತಾಡೋದು? ಬೊಬ್ಬೆ ಮಾತ್ರ ಬಂತು. ಈಗ ಅಲ್ಲಿ ನ್ಯಾಯ ಸಿಗ್ತದೆ, ಇನ್ನೂವರೆಗೆ ನ್ಯಾಯ ಸಿಕ್ಲಿಲ್ಲ. ಸಿಮರೋಡಿ ಮತ್ತು ಪೊಲೀಸ್ ಆಗಿದ್ರು ಅವರು, ಈಗ ಗಿರೀಶ್ ಮಟ್ಟಣ್ಣ ಅವರು, ಇವರೆಲ್ಲ ಹೋರಾಟ ಆಗೋದ್ರಿಂದ ಮಾತಾಡ್ತಾ ಇದ್ದಾರೆ. ಅವರಿಗೆ ಸಹ ಇನ್ನು ಯಾವುದಾದ್ರು ಕ್ಲೂ ಸಿಗ್ತದೆ. ಒಂದು ಹೇಳ್ತೇನೆ, ಯಾವುದಕ್ಕೂ ನ್ಯಾಯ ಸಿಗುವುದಿಲ್ಲ, ಅಂತ್ಯ ಆಗುವುದಿಲ್ಲ. ಇದು ನಾನು ನೋಡಿದ ಪ್ರಕಾರದಲ್ಲಿ ಇದು ಅಂತ್ಯ ಆಗಲಿಕ್ಕೆ ಬಿಡುವುದಿಲ್ಲ, ಅಂತ್ಯ ಆಗುವುದು ಸಹ ಇಲ್ಲ. ಇದರಲ್ಲಿ ಅಂತ್ಯ ಆಗುವ ನಮೂನೆ ಕಾಲ ಬರ್ತದಲ್ಲ ಸರ್, ಆಗ ಅಂತ್ಯ ಆಗಿ ಹೋಗ್ತಾರಲ್ಲ, ಹಾಗೆ ಹೋದ್ರೆ ಇದೆಲ್ಲ ಅಂತ್ಯ ಆಗ್ತದೆ, ಇಲ್ಲದಿದ್ರೆ ಅಂತ್ಯ ಆಗುದಿಲ್ಲ. ಕಾನೂನಲ್ಲಿ ಸಾಧ್ಯ ಇಲ್ಲ, ನನಗೆ ಸಾಕಾಗುದಿಲ್ಲ. ಯಾಕಂದ್ರೆ ಕಾನೂನು ಭ್ರಷ್ಟ ಆಗಿದ್ರೆ ಇನ್ನು ಎಲ್ಲಿ ಕಾನೂನಲ್ಲಿ ಜನಗಳು ಕಠಿಣ ಹೋರಾಟಕ್ಕೆ ಏನಾದರೂ ನಿಂತರೆ? ಜನರ ಕಠಿಣ ಹೋರಾಟ ಎಲ್ಲ ನೋಡಿ ಆಗಿದೆ. ಇನ್ನು ಯಾವ ನಮ್ಮನೆ ಹೋರಾಟ ಅಂದು ನೋಡ್ಬೇಕಷ್ಟೇ. ಇದುವರೆಗೆ ಇಷ್ಟು ದೊಡ್ಡ ಹೋರಾಟ ಯಾರು ನೋಡಲಿಲ್ಲ. ಒಂದು ಹೇಳ್ತೇನೆ, ಹೋರಾಟವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇಲ್ಲಿ ತನಕ ಇಟ್ಕೊಂಡು ಬಂದದ್ದು, ಅವರಿಗೆ ಮತ್ತು ಜನ ಸೇರಿದು, ಇದೆಲ್ಲ ನೋಡ್ಲಿಕ್ಕೆ ಹೋದ್ರೆ ಒಂದು ಹೋರಾಟವೇ. ಇದು ಒಳ್ಳೆ ಹೋರಾಟ. ಅಲ್ಲಲ್ಲಿ ಊರಲ್ಲಿ ಯಾವ ಘಟ್ಟದ ಮೇಲೆ, ಆ ಗುಲ್ಬರ್ಗದಲ್ಲಿ ಅಲ್ಲೆಲ್ಲ ಹೋರಾಟ ಆಗಿದೆ, ಒಳ್ಳೊಳ್ಳೆ ಹೋರಾಟ ಆಗಿದೆ. ಅಷ್ಟು ಆಗಿ ಸಹ ಇನ್ನೂ ಆಗಲಿಲ್ಲ ಹೇಳಿದರೆ ಇದು ಅದಕ್ಕಿಂತ ಪ್ರಬಲವಾದದುಂಟು ಇದು. ಸರ್, ಈಗ ಕೆಲವರು ಹೇಳ್ತಾ ಇದ್ದಾರೆ, ಕುಸುಮಾವತಿ ಅವರು ಮತ್ತೆ ಹೋರಾಟಗಾರರು ಉಪವಾಸ ಸತ್ಯಾಗ್ರಹ ಮಾಡಬೇಕು, ಇದರಿಂದ ಏನಾದರೂ ಬದಲಾವಣೆ ಆಗ್ಬೋದು, ಏನಾದರೂ ಕಾನೂನಲ್ಲಿ ನ್ಯಾಯ ಸಿಗ್ಬಹುದು ಅಂತ ಹೇಳಿ ಅವರಿಗೆ ಉಪವಾಸ ಸಾಯಿಸ್ತಾರೆ ಮಾರ್ರೆ. ಇವರು ಬರೋದಿಲ್ಲ ಯಾರು ಸಹ. ಮಾಡಿದರೆ ಒಳ್ಳೆಯದು ಅಲ್ಲ, ಅದು ಅವರಿಗೆ ಬಿಟ್ಟದು. ಯಾಕಂದರೆ ಉಪವಾಸ ಕೂತ್ಕೊಳ್ಳೋದು ಹೇಳಿದರೆ ಚಿಲ್ಲರೆ ವಿಷಯ ಅಲ್ಲ. ಮತ್ತು ಇನ್ನೂ ಸಹ ಆ ಹುಡುಗಿಗೆ, ಆ ತಾಯಿಗೆ, ಆ ಒಂದು ಮಗುವಿಗೋಸ್ಕರ ಎಷ್ಟು ನೋಡಿ ಹೇಳೋದಲ್ಲ. ಒಂದು ಹೆಣ್ಣು ಮಗು ಮನೆಯಲ್ಲಿ ತೀರಿ ಹೋಯ್ತು ಅಂದಾದ ಮೇಲೆ ಅದು ಮರಿಲಿಕ್ಕೆ ನೋಡಲಿಕ್ಕೆ ತುಂಬ ಟ್ರೈ ಮಾಡ್ತಾರೆ. ಅವರೊಂದು ಮೊದಲಿನ ಸ್ಥಿತಿಯಲ್ಲಿ ಎಲ್ಲಾದರೂ ಸ್ಟಾರ್ಟಿಂಗ್ ಡೈಲಿ ಅನುಭವಿಸುವಂಥದ್ದು, ಕ್ರಮೇಣ ಅದು ಎಲ್ಲ ಎಷ್ಟು ಕಷ್ಟ ಇದ್ರೆ ಸಹ ಕಮ್ಮಿ ಆಗ್ತಾ ಬರ್ತದೆ. ಆದರೆ ದುಃಖ ಎಲ್ಲೂ ಹೋಗುವುದಿಲ್ಲ. ಆದರೆ ಅವಳ ತಾಯಿಗೆ 13 ವರ್ಷದಿಂದ ಈಗ ಸಹ ಅದು ಜೀವಂತ ಇಟ್ಟಿದ್ದುಂಟಲ್ಲ, ಇದು ಭಾರಿ ದೊಡ್ಡ ತಪ್ಪು. ನ್ಯಾಯ ಕೊಡಬೇಕಾಗಿತ್ತು. ಅವರಷ್ಟಕ್ಕೆ ನ್ಯಾಯ ಸಿಕ್ಕಿ ತಿಳಿ ಸುಮ್ಮನೆ ಅವರಷ್ಟಕ್ಕೆ ಮಗಳು ತೀರಿ ಹೋದದು. ಅವಳಿಗೆ ಸಹ ಎಷ್ಟು ಕಡೆಯಲ್ಲಿ ಆ ಸೆರೆಗಿಟ್ಕೊಂಡು ಹೋಗಿ ಆಯ್ತಾ ಹೆಂಗಸು, ಎಷ್ಟು ಜನರ ಹತ್ರ ನ್ಯಾಯ ಕೇಳಿದ್ಲು. ಇದಕ್ಕೆ ನ್ಯಾಯ ಸಿಕ್ಕಿದೆ? ಇದುವರೆಗೆ ಸಿಗಲಿಲ್ಲ. ನಾನು ಈಗ ಸಹ ಹೇಳ್ತೇನೆ, ಇದಕ್ಕೆ ನ್ಯಾಯ ಸಿಗ್ತದೆ ಹೇಳುವಂಥದ್ದು ನನಗೆ ಅನಿಸುವುದಿಲ್ಲ. ಮೇಲೆ ಒಬ್ಬ ಇದ್ದಾನೆ, ಅವನ ಮೇಲೆ ಹಾಕಬೇಕು ಹೊರತು ಬೇರೆ ಇನ್ನೇನು ಆಗುವುದಿಲ್ಲ. ಪ್ರಯತ್ನ ಮಾಡಬೇಕು. ಮೇಲೆ ಅವನ ಮೇಲೆ ಭಾರ ಹಾಕಬೇಕು. ಇನ್ನು ಹಾಕಿದ್ದು ಎಲ್ಲ ಆಯಿತು, ಇನ್ನೊಂದು ಉಪವಾಸ ಯಾಕೆ ಬಿಡಬೇಕು? ಸತ್ಯಾಗ್ರಹ ಯಾಕೆ ಬಿಡಬೇಕು? ಉಪವಾಸ ಎಲ್ಲ ಆಗಿದೆ, ಹೋರಾಟ ಎಲ್ಲ ನಮೂನೆ ಆಗಿದೆ. ಇದು ಸಂದು ಮಾಡಿ ಜನರನ್ನು ಯಾರನ್ನು ನಂಬುತ್ತೀರಿ ಅವರೇ ಸರಿ ಇಲ್ಲ. ನನ್ನ ಪ್ರಕಾರ ಅಷ್ಟೇ ಕಾಣ್ತದೆ ಸರ್, ಬಾಕಿ ಯಾರಿಲ್ಲ. ಇದು ರಾಜಕೀಯವಾಗಿ ಯಾವುದೇ ಒತ್ತಡ ಇಲ್ಲಲ್ಲ. ರಾಜಕೀಯವಾಗಿ ಒತ್ತಡ ಬರ್ತಿದ್ರೆ ಇದುವರೆಗೆ ಏನಾದರೂ ಒಂದು ನ್ಯಾಯ ಸಿಗ್ತಿತ್ತು. ಇದು ರಾಜಕೀಯವಾಗಿ ಎಲ್ಲ ರಾಜಕೀಯದವರು ಇದರಲ್ಲಿ ಸರಿ, ಮಹೇಶ್ ಶೆಟ್ಟಿ ಹತ್ರ ಒಂದು ಮಾತಾಡ್ತಾರೆ, ಆಚೆ ಒಂದು ಮಾತಾಡ್ತಾರೆ, ಇದೆಲ್ಲ ಉಂಟು ಗೊಂದಲ. ಅಂತಿಂತೂ ನಾವು ಇದರಲ್ಲಿ ಎರಡರಲ್ಲಿ ಸಹ ಇಲ್ಲ. ವಿಷಯ ನೀವೀಗ ಕೇಳಿದರೆ ಎಲ್ಲ ವಿಷಯ ಗೊತ್ತುಂಟು, ನಮಗೆ ಗೊತ್ತಾದದ್ದು ವಿಷಯ ಅಂತ ಉಂಟು, ಅಷ್ಟು ಹೇಳ್ಬೋದು. ಅದು ಜನರಲ್ಲಿ ಆದರೆ ಹೇಳ್ಬೋದು. ಇದರಲ್ಲಿ ನಮಗೆ ಬೇಸರ ಎಂತ ಅಂದರೆ, ಇದರಲ್ಲಿ ಬಾಕಿ ಯಾವುದು ಸಂಘಟನೆಯವರೆಲ್ಲ ಸೇರಲಿಲ್ಲ. ಅದೊಂದು ದೊಡ್ಡ ತಪ್ಪು. ಯಾವುದು ಸಂಘಟನೆಯವರು ನಾಟಕವಾಗಿ ಮಾತ್ರ ಮಾಡಿದರು. ಅದೇ ಒಂದು ಹಿಂದೂ ಹುಡುಗಿಗೆ ಯಾರಾದರೂ ಒಂದು ಮುಸಲ್ಮಾನ ಇದೇ ಥರ ಮಾಡಿದಾದರೆ ಎಂಥ ಪರಿಸ್ಥಿತಿ ಆಗ್ತಿತ್ತು. ಕುಸುಮಾವತಿಗೆ ಇದುವರೆಗೆ ನ್ಯಾಯ ಸಿಗ್ತಿತ್ತು. ಕುಸುಮಾವತಿಗೆ ಲಕ್ಷಗಟ್ಟಲೆ ದುಡ್ಡು ಸಿಗ್ತಿತ್ತು. ಕುಸುಮಾವತಿಗೆ ಏನು ಮೋದಿ ಅವರ ಹತ್ರ ಅಲ್ಲ, ಇನ್ನೂ ರಾಷ್ಟ್ರಪತಿ ಅವ್ರ ಫೇಸ್ ಟು ಫೇಸ್ ಮಾತಾಡುವ ವ್ಯವಸ್ಥೆ ಬೇಕಾದ್ರೆ ಮಾಡಿಕೊಡ್ತಿದ್ರು. ಇದು ಯಾರೊಂದು ಗೊತ್ತಿಲ್ಲದೆ ಮತ್ತು ಎಂಥದ್ದು ಗೊತ್ತಿಲ್ಲದೆ ಆದನಂತೆ ಈ ಪರಿಸ್ಥಿತಿಗೆ ಬಂದಿದೆ ಅಷ್ಟೇ.
ಅಂದರೆ ನೀವು ಹೇಳುವಂಥದ್ದು ಹಿಂದೂಗಳ ಕೈಯಲ್ಲಿ ಇದು ಸಾಧ್ಯ ಇಲ್ಲ. ಇಲ್ಲ, ಅಂತ ಪ್ರಾಮಾಣಿಕರು ಇಲ್ಲ ಈಗ. ಪ್ರಾಮಾಣಿಕರು ಒಬ್ಬ ಪ್ರಾಮಾಣಿಕ ಇರ್ತಿದ್ರೆ ಆಗ್ತಿದ್ದು ಆಫೀಸರ್ಗಳು ಯಾರು. ಏನೋ ಸಿದ್ದರಾಮಯ್ಯ ಅವನ ಹೆಗಲ ಮೇಲೆ ಇದ್ದದ್ದು ತೆಗೆದು ಕೆಳಗೆ ಇಳಿಸಿ ಬಿಟ್ಟ, SIT ಕೊಟ್ಟು ಬಿಟ್ಟ. ಅದು SIT ಯಾವ ಥರ ಆಗಬೇಕು, ಇದರಲ್ಲಿ ನ್ಯಾಯ ಸಿಗಬೇಕೆಂದು ಹೇಳಿದಾರ ಇಲ್ಲ ಗೊತ್ತಿಲ್ಲ. ಅಲ್ಲೆಲ್ಲಿ ಮಾಡಿ ಬಾಮಾರ ಹೇಳಿದ್ದಾರೆ ಯಾರಿಗೆ ಗೊತ್ತು. ಅಂತಿಮ ವರದಿ ಬರುವ ತನಕ ನಾವು ಕಾಯಬೇಕು ಇಲ್ಲಿ. ಅದೇ, ಬೇರೆ ಏನು ಕಾಣುವುದಿಲ್ಲ ಇಲ್ಲಿದು ಈಗದ ಪರಿಸ್ಥಿತಿ ಯಾವುದು ಕಾಣುವುದಿಲ್ಲ. ಯಾಕಂದರೆ ಇದರಲ್ಲೆಲ್ಲ ಗೊಂಬೆ ಆಗಿ ಆಗಿದ್ದಾರೆ. ಹಾಗಿರುವಾಗ ಸ್ವಲ್ಪ ತೊಂದರೆಯಲ್ಲಿರ್ತಾರೆ ಅಷ್ಟೇ.